ನಮಸ್ಕಾರ, ನನ್ನ ಹಿತೈಷಿಗಳಿಗೆ ನಿಮಗೆಲ್ಲ ಇದು ಕಾರ್ಕಳ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೋಡಿ, ನಾನು ಹೊರಗಡೆ ಅಂದರೆ ನಮ್ಮ ರೂಮಿನ ಹೊರಗಡೆ ಸೌದೆ ಒಲೆಯಲ್ಲಿ ಇದರಲ್ಲಿ ಅಡುಗೆ ಮಾಡ್ತಿದ್ದೆ. ನೋಡಿ, ಇದು ಅನ್ನ ಈಗ ಸಾಧಾರಣ ಬೆಂದಿದೆ. ಸೊ ಏನಂತ ಹೇಳಿದರೆ, ಇದರಲ್ಲಿ ಸ್ವಲ್ಪ ಹೊಗೆ, ಪಾತ್ರೆ ತೊಳೆಯುವಂಥದ್ದೆಲ್ಲ ಕಷ್ಟ ಆಗ್ತದೆ ಭಾಳ. ನೋಡಿ, ಆ ಪಕ್ಕದಲ್ಲಿ ಕಾಣ್ತಾ ಉಂಟಲ್ಲ, ಪಕ್ಕದಲ್ಲಿ ಒಂದು ಇದುಂಟು. ಸೊ ಅಲ್ಲಿ ನಾನು ಬಿಸಿನೀರು ಮಾಡ್ತೇನೆ, ಅಂದರೆ ಕುಡಿಲಿಕ್ಕೆ ಬೇಕಾದರೆ ಬಿಸಿನೀರು ಮಾಡ್ತೇನೆ. ಸೊ ಇದರಲ್ಲಿ ಅದರ ಪಕ್ಕದಲ್ಲಿ ಅನ್ನ ಇದು ಮಾಡ್ತೇನೆ ನಾನು. ಸರಿ, ನೋಡಿ, ಅನ್ನ ಈಗ ಬೇಯ್ತಾ ಬಂತು. ಸೊ ಅನ್ನ ಮಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಈ ಗ್ಯಾಸ್ ಸ್ವಲ್ಪ ಖಾಲಿ ಆಗ್ತಾ ಉಂಟು ಈಗ. ಅಂದರೆ ಉಂಟು, ಪೂರ್ತಿಯಾಗಿ ಖಾಲಿ ಆಗಿಲ್ಲ. ಸೊ ಅದು ಏನು ಎಮರ್ಜೆನ್ಸಿಗೆ ಅಂತ ಹೇಳಿ ಇಟ್ಟಿದ್ದೆ ನಾನು. ಎಮರ್ಜೆನ್ಸಿ ಏನಾದರೂ ಪಕ್ಕನೇ ಏನಾದರೂ ಅಡುಗೆ ಮಾಡಬೇಕು ಅಥವಾ ಏನಾದರೂ ಇದು ಮಾಡಬೇಕು ಅಂತ ಹೇಳಿದರೆ, ಸೊ ಪುನಃ ಒಲೆ ಮಾಡಬೇಕಲ್ವಾ, ಕಷ್ಟ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಇಟ್ಟಿದ್ದೇನೆ. ಅದು ನೋಡಿ, ಇದೇ ನನ್ನ ರೂಮು. ಇದು ನೋಡಿ, ಅದೆಲ್ಲ ಸ್ವಲ್ಪ ವರ್ಕೌಟ್ ಮಾಡಲಿಕ್ಕೆ ಸೈಡಲ್ಲೆಲ್ಲ ಸ್ವಲ್ಪ ಇಟ್ಟಿದ್ದೇನೆ. ಸೊ ಮೈನ್ ಪಾರ್ಟಿಗೆಲ್ಲ ವರ್ಕೌಟ್ ಮಾಡಿ ಮತ್ತು ಬಾಡಿ ಸ್ವಲ್ಪ ಫಿಟ್ಟಾಗಿ ಇಟ್ಟಿದ್ದೇನೆ. ಸೊ ನೋಡಿ, ಇದೇ ನನ್ನ ಸಿಲಿಂಡರ್, ಇದೇ ನನ್ನ ಕಿಚನ್. ನೋಡಿ, ಸಿಲಿಂಡರ್ ನೋಡಿ, ಕಮರ್ಷಿಯಲ್ ಸಿಲಿಂಡರ್. ಸೊ ಒಂದು ಪೂರ್ತಿಯಾಗಿ ಖಾಲಿಯಾಗಿದೆ, ಇನ್ನೊಂದರಲ್ಲಿ ಸ್ವಲ್ಪ ಉಂಟು. ಸೊ ಇದು ನಾನೆಲ್ಲ ಪ್ರೋಟೀನ್ ಇದು ಹಾಕಿಡ್ತೇನೆ, ಬಾದಾಮಿ. ಸೊ ಇದೆಲ್ಲ ಐಟಮ್ಸ್ ಎಲ್ಲ ಹಾಕಿಡ್ತೇನೆ ಕೆಲವೆಲ್ಲ. ಸೊ ಅದನ್ನೆಲ್ಲ ತಿನ್ನಲಿಕ್ಕೆ. ನೋಡಿ, ಇದೇ ನನ್ನ ಸಿಲಿಂಡರ್ ನೋಡಿ. ಸೊ ಇದರಲ್ಲಿ ಒಂದರಲ್ಲಿ ಪೂರ್ತಿಯಾಗಿ ಖಾಲಿಯಾಗಿದೆ, ಇನ್ನೊಂದರಲ್ಲಿ ಸ್ವಲ್ಪ ಉಂಟು. ಸೊ ಅದು ಎಮರ್ಜೆನ್ಸಿ ಅಂತೇಳಿ ಇಟ್ಟಿದ್ದೆ ನಾನು. ಸೊ ನೋಡಿ, ಇದೆಲ್ಲ ಗೋಡೆಯೆಲ್ಲ ನೀರು ಹರಿತಾ ಉಂಟು, ಏನು ಸೆಕೆಗೆ ಇರಬೇಕು. ಸೊ ಮಳೆಗಾಲದಲ್ಲಿ ಕೂಡ ಅಷ್ಟೇ, ಸ್ವಲ್ಪ ನೀರು ಬರ್ತಾ ಇರ್ತದೆ ಅದರಲ್ಲಿ. ಸೊ ನೋಡಿ, ಇದು ನನ್ನ ಕಿಚನ್. ಸೊ ಸರಿಯಾಗಿ ತೊಳೆದಿಲ್ಲ, ಅಂದರೆ ಕ್ಲೀನ್ ಮಾಡಿ ಇಟ್ಟಿಲ್ಲ ಯಾವುದು ಕೂಡ, ಹಾಗೇನೇ ಇದೆ. ಸೊ ತಿಂಗಳಿಗೆ ಒಂದು ಸಾರಿ ಕ್ಲೀನ್ ಮಾಡುವ ಅಂಥೇಳಿ ತಿಂಗಳಿಗೆ ಒಂದು ಸಾರಿ ಕ್ಲೀನ್ ಮಾಡುವ ಅಂಥೇಳಿ. ಸೊ ಹಾಗೇನೆ ಇಟ್ಟಿದ್ದೇನೆ. ಅಂದರೆ ಇಲ್ಲಿ ಯಾರು ನೋಡೋರು ಯಾರು ನೋಡಿದ್ರು ಮನೆಯ ರೂಮಿನ ಹೊರಗಡೆ ನೋಡಿ. ಸೊ ಏನಂತ ಹೇಳಿದರೆ, ಗ್ಯಾಸ್ ಇರುವಾಗ ನಮಗೆ ಅಷ್ಟೊಂದು ಗ್ಯಾಸಿನ ಬೆಲೆ ಮಹತ್ವ ಗೊತ್ತಿರೋದಿಲ್ಲ. ನೋಡಿ, ಈಗ ಗ್ಯಾಸ್ ಖಾಲಿ ಆಗ್ತಾ ಉಂಟು, ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಆವಾಗ ನೋಡಿ, ನಮಗೆ ಗ್ಯಾಸಿನ ಸ್ವಲ್ಪ ಇದಾಗ್ತಾ ಉಂಟು ನೋಡಿ. ಗ್ಯಾಸ್ ಇರಬೇಕಿತ್ತು ಅಂಥೇಳಿ. ಅದು ಎಲ್ಲವೂ ಕೂಡ ಅದು ಅಷ್ಟೇ ಅಲ್ವಾ. ಈಗ ನೀರು, ಫಾರ್ ಎಕ್ಸಾಂಪಲ್ ನೀರು ಕೂಡ ಅಷ್ಟೇ. ಮನೆಯಲ್ಲಿರುವ ಎಲ್ಲ ಇವಾಗ ತಂದೆ ತಾಯಿ, ಇವರು ಮಕ್ಕಳು ಎಲ್ಲರೂ ಕೂಡ ಅಷ್ಟೇ. ಇರುವಾಗ ನಮಗೆ ಅವರ ಬೆಲೆ ಗೊತ್ತಾಗೋದಿಲ್ಲ, ಇಲ್ಲದಾಗ ಸ್ವಲ್ಪ ಅಲ್ವಾ. ಸೊ ಇದು ಕೂಡ ಸ್ವಲ್ಪ ಚೆನ್ನಾಗಿದೆ. ಸ್ವಲ್ಪ ಆ್ಯಕ್ಚುಲಿ ನಾನು ಇವಾಗ ಬೇಗ ಹೇಳುವ, ಒಂದು 5 ಗಂಟೆಗೆ ಹೇಳ್ತೇನೆ ನಾನು. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು, 5:30 ಆಯಿತು. 5:30 ಆಯಿತು. ಸೊ ಇದು ಮಾಡ್ತೀನಿ ನೋಡಿ, ಇನ್ನು ಬೇಯ್ತಾ ಬಂತು. ಈಗ ಎಷ್ಟು ಇದು ಮಾಡಿ ಮತ್ತು ಊಟ ಮಾಡಬೇಕು ನೋಡಿ. ಈ ಥರ ಪರಿಸ್ಥಿತಿ ಬಂದಿದೆ. ಸೊ ಆದರೂ ಕೂಡ ಏನು ಪರವಾಗಿಲ್ಲ. ಸೊ ಮಾಡಬೇಕು ಅಲ್ವಾ.